ಹಾಯ್ ಫ್ರೆಂಡ್ಸ್, ನಾವಿವತ್ತು ಟೇಸ್ಟಿಯಾಗಿ ಸಾಫ್ಟಾಗಿ ಮೈಸೂರು ಪಾಕ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸ್ಪೆಷಲ್ ಮೈಸೂರು ಪಾಕು. ಮೊದಲಿಗೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ, 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಎಣ್ಣೆ ಬಂದುಬಿಟ್ಟು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು 1 ಕಪ್ ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದು 1 ಕಪ್ ತುಪ್ಪ ನೋಡಿ, ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸಾಲೆಲ್ಲ ಫುಲ್ಲಾಗಿ ಹಾಕಿಬಿಡಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ದಲ್ಲೇ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಗಂಟೆಲ್ಲ ಕಾಣಿಸ್ತಾ ಇದ್ದಲ್ಲ, ಅದೆಲ್ಲ ಹೋಗಬೇಕು. ಬಬಲ್ಸ್ ಥರ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಇದು ಎಷ್ಟು ಸ್ಮೂದಿಯಾಗಿದೆ ನೋಡಿ, ಒಂದು ಗಂಟಿಲ್ಲ. ಈಗ ಇದೀಗ ಹಾಗೆ ಸೈಡಲ್ಲಿ ತೆಗ್ದಿಡಿ. ಇದನ್ನು ಹಾಗೆ ಸೈಡಲ್ಲಿ ತೆಗ್ದಿಡಿ. ಈಗ ಒಂದು ಬಾಣಲೆಯಲ್ಲಿ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. 2 ಕಪ್ ಸಕ್ಕರೆ, ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ನೋಡಿ, 3/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಅಳತೆ ಮಾತ್ರ ಕರೆಕ್ಟಾಗಿರಬೇಕು, ಆವಾಗಲೇ ಮೈಸೂರು ಪಾಕ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕಲಿಸ್ತಾನೇ ಇರಬೇಕು. ತಂತಿ ಪಾಕ ಬರಬೇಕು, ಅಲ್ಲಿ ತನಕ ಕಲಿಸ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇದು ತಂತಿ ಪಾಕ ಬರಬೇಕು. ಚೆಕ್ ಮಾಡ್ತಾ ಇರಬೇಕು ಅವಾಗವಾಗ, ಯಾಕಂದರೆ ಬೇಗ ತಂತಿ ಪಾಕ ಬರುತ್ತೆ. ಗಟ್ಟಿ ಪಾಕ ಆದರೆ ಮೈಸೂರು ಪಾಕ್ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಅವಾಗವಾಗ ಚೆಕ್ ಮಾಡ್ತಾನೇ ಇರಬೇಕು. ಚೂರೆ ತೆಗ್ದು ನೋಡಿ, ಚೆಕ್ ಮಾಡಿ. 1 ಸತಿ ನೋಡಿ, 2 ಸತಿ ನೋಡಿ, ಚೆಕ್ ಮಾಡ್ತಾನೇ ಇರಿ. ತಂತಿ ಪಾಕ ಬರೋ ತನಕ ಚೆಕ್ ಮಾಡಬೇಕು. ಹಾಗೆ ಮಿಕ್ಸ್ ಮಾಡ್ಕೊತಾನೇ ಇರಿ. ಗಟ್ಟಿ ಪಾಕ ಬಂದುಬಿಟ್ರೆ ಮಾತ್ರ ಮೈಸೂರು ಪಾಕ್ ತುಂಬ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ತಂತಿ ಪಾಕ ನೋಡಿ, ಇದು ಇನ್ನೂ ಬಂದಿಲ್ಲ. ಆದರೂ ನೋಡಿ, ಚೆಕ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ತಂತಿ ಪಾಕ ಬಂದರೆ ಸಾಕು. ನೋಡಿ, ಈಗ ಬಂದಿದೆ, ತಂತಿ ಪಾಕ ಬಂದಿದೆ ನೋಡಿ. ಇದು ಯಾಕೋ ಬ್ಲರ್ ಆಗಿಬಿಡ್ತು ನಾನು ತೋರಿಸ್ಬೇಕಾರೆ. ನೋಡಿ, ಈಗ ತಂತಿ ಪಾಕ ಬಂದಿದೆ. ನಾವೀಗ ಇದಕ್ಕೆ ಏನು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಬೌಲಲ್ಲಿ, ಕಡಲೆ ಹಿಟ್ಟು, ಎಣ್ಣೆ, ತುಪ್ಪ, ಈಗ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾನೆ ಹಾಕಬೇಕು. ನೋಡಿ, ಹಾಕ್ತಾ ಇರ್ಬೇಕಾದ್ರೆ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಕರೆಕ್ಟಾಗಿ ಎಲ್ಲನೂ ಹಾಕ್ಕೊಳ್ಳಿ. ಅಳತೆ ಮಾತ್ರ ಕರೆಕ್ಟಾಗಿರಬೇಕು, ಮತ್ತು ತಂತಿ ಪಾಕನೂ ಕರೆಕ್ಟಾಗಿರಬೇಕು. ಆವಾಗಲೇ ಮೈಸೂರು ಪಾಕು ಚೆನ್ನಾಗಿ ಬರೋದು. ನೋಡಿ, ಇದೆಷ್ಟು ಚೆನ್ನಾಗಿ ಈಗ ಫ್ಲಫಿಯಾಗಿ ಕಾಣಿಸ್ತಾ ಇದೆ. ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಸ್ವಲ್ಪ ಇನ್ನೊಂದು ಚೂರು ಡ್ರೈ ಆದರೆ ಸಾಕು. ಇನ್ನೊಂದು ಚೂರು ನೀರಂಗಿದೆ ನೋಡಿ, ಇನ್ನೂ ಸ್ವಲ್ಪ ಡ್ರೈ ಆಗಬೇಕಿನ್ನು. ಬಟ್ ಇದು ಚೆನ್ನಾಗಿ ಈ ಥರ ಬಂತು ಅಂತ ಅಂದರೆ ಮೈಸೂರು ಪಾಕ್ ಸೂಪರಾಗಿರುತ್ತೆ. ನೋಡಿ, ಈ ಥರ ಫ್ಲಫಿ ಕಾಣಿಸ್ಬೇಕು. ಅದು ನಾವು ಮಿಕ್ಸ್ ಮಾಡ್ತಾ ಇರ್ಬೇಕಾರೆ ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ಚೂರು ಈ ನೀರು ಅನ್ನೋದು ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಈ ಥರ ಡ್ರೈ ಆಗಬೇಕು. ಈಗ ಇದು ಆಗಿದೆ. ಈಗ ಇದನ್ನು ನಾವು ಒಂದು ಪ್ಲೇಟಿಗೆ, ತುಪ್ಪ ಹಚ್ಚಿಟ್ಟಿರೋ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕಿ ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಹೊತ್ತು ಅದು ಇದು ಸ್ನ್ಯಾಕ್ಸ್ ಕೇಳ್ತಾರೆ, ಅದ್ರ ಬದಲು ಇದನ್ನೇ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಈಗ ರೆಡಿಯಾಗಿದೆ ಮೈಸೂರು ಪಾಕ್. ಈಗ